ಹಲೋ ಎವ್ರಿವನ್. ಇವತ್ತಿನ ವಿಡಿಯೋದೊಳಗಡೆ ಯೂಟ್ಯೂಬಲ್ಲೇ ತುಂಬ ವೈರಲ್ ಆಗ್ತಾ ಇರುವಂತಹ ವಿಚಾರದ ಬಗ್ಗೆ ಮಾತಾಡ್ತೀನಿ. ಅದು ಏನು ಅಂತಂದರೆ, ಮೋದಿ ಸರ್ಕಾರದಿಂದ ಇಬ್ಬರು ಮಕ್ಕಳಿರುವಂತಹ ತಾಯಂದಿರಿಗೆ 11,000 ರೂಪಾಯಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಅಸಲಿಯತ್ತೇನು ಅನ್ನೋವಂಥದ್ದನ್ನು ತಿಳಿಸ್ಕೊಡ್ತೀನಿ. ಯಾಕೆ ಅಂತಂದರೆ, ಎಷ್ಟೊಂದು ಜನ ಹೌದು 2 ಮಕ್ಕಳಿದ್ರು ಅಂತ ಅಂದರೆ ಹೋಗ್ಬಿಟ್ಟು ಸೈಬರ್ ಸೆಂಟ್ರಿಗೆ ಹೋಗ್ಬಿಟ್ಟು ಏನಾದರೂ ಅರ್ಜಿ ಹಾಕಬಹುದಾ, ಏನಿದು ಸ್ಕೀಮ್, ಅದು ಇದು ಅಂತೆಲ್ಲ ಕೂಡ ಓಡಾಟ ಮಾಡ್ತಾ ಇದ್ದಾರೆ. ಕೆಲವೊಂದಷ್ಟು ಜನ ಅಂತೂ ಕೇಳ್ತಾ ಇದ್ದಾರೆ ಇದು ನಿಜಾನಾ ಸುಳ್ಳ ಅನ್ನೋ ಅಂಥದ್ದು. ಹಾಗಾಗಿ ಅದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಯೂಟ್ಯೂಬರ್ಸ್ ಜಸ್ಟ್ ಹೇಳ್ತಿದ್ದಾರೆ ಇಬ್ಬರು ಮಕ್ಕಳಿರುವಂತಹ ತಾಯಿಯರಿಗೆ 11,000 ರೂಪಾಯಿ ಸಿಕ್ಬಿಡುತ್ತೆ ಅಂತ. ಹಾಗಾದರೆ ಗಂಡು ಮಗು ಇದ್ರೆ ಸಿಗುತ್ತಾ, ಹೆಣ್ಮಗು ಇದ್ರೆ ಸಿಗುತ್ತಾ, ದೊಡ್ಡವ್ರು ಆದಮೇಲೂ ಕೂಡ ಸಿಗುತ್ತಾ, ಇಲ್ಲ ಪ್ರೆಗ್ನೆಂಟ್ ಅಲ್ಲಿ ಇದ್ದಾಗ ಮಾತ್ರ ಸಿಗುತ್ತಾ, ಯಾವುದನ್ನು ಕೂಡ ಸರಿಯಾದ ರೀತಿಯಲ್ಲಿ ಹೇಳ್ತಾ ಇಲ್ಲ. ಹಾಗಾಗಿ ನಿಮಗೆ ಕ್ಲಾರಿಟಿಯನ್ನು ಕೊಡ್ತೀನಿ ಯಾರಿಗೆ ಈ ಒಂದು 11,000 ರೂಪಾಯಿ ಅನ್ನುವಂಥದ್ದು ಸಿಗುತ್ತೆ ಅಂತ. ಹಾಗಾಗಿ ನೀವು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಬೇಕು. ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೂ ಕೂಡ ಕ್ಲಾರಿಟಿ ಸಿಗೋದಿಲ್ಲ ಯಾರಿಗೆ ಸಿಗುತ್ತೆ ಅಂತ. ಇವಾಗೇನು ಇಬ್ಬರು ಮಕ್ಕಳಿತ್ತು ಅಂತಂದರೆ ಹೋಗ್ಬಿಟ್ಟು ನಾವು ಅರ್ಜಿ ಹಾಕ್ಬಿಡ್ಬಹುದಾ, ಏನು ಮಾಡಬಹುದು, ಅದೇನು ಕೂಡ ಸರಿಯಾಗಿ ಗೊತ್ತಾಗೋದಿಲ್ಲ. ಹಾಗಾಗಿ ಕಂಪ್ಲೀಟಾಗಿ ನೋಡಿ ತಿಳ್ಕೊಳ್ಳಿ. ಎಷ್ಟೊಂದು ಯೂಟ್ಯೂಬರ್ಸ್ ಇದ್ರ ಬಗ್ಗೆ ಸುಳ್ಳಾಗಿ ಹೇಳ್ತಾ ಇರೋವಂಥದ್ದು ಕೂಡ ಉಂಟು. ಹಾಗಾಗಿ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಸರಿ ವೀಕ್ಷಕರೇ, ನಾನು ಇನ್ನು ತಡ ಮಾಡೋದಿಲ್ಲ, ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಹೌದು, 2 ಮಕ್ಕಳಿರುವಂತಹ ತಾಯಂದಿರಿಗೆ 11,000 ರೂಪಾಯಿ ಅನ್ನುವಂಥದ್ದು ಸಿಗುತ್ತೆ. ಖಂಡಿತವಾಗ್ಲೂ ನಿಜ ಇದು. ಹಾಗಾದರೆ ಯಾರಿಗೆ ಸಿಗುತ್ತೆ ಅಂತಂದರೆ ನೋಡಿ, ಇವಾಗ ಮಕ್ಕಳಾಗಿದ್ದಾರೆ, ಇಬ್ಬರು ಮಕ್ಕಳಾಗ್ಬಿಟ್ಟು ದೊಡ್ಡವರಾಗೋಗ್ಬಿಟ್ಟಿದ್ದಾರೆ, ಕಾಲೇಜ್ಗೆ ಹೋಗ್ತಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಸಿಗೋದಿಲ್ಲ. ಸಿಗುವಂಥದ್ದು ಯಾರಿಗೆ ಅಂತಂದರೆ 3 ಕಂತುಗಳಲ್ಲಿ ಕೊಡ್ತಾರೆ ಇದನ್ನು, ಸರಿನಾ? ಅದು ಕೂಡ ಡೈರೆಕ್ಟಾಗಿ ಕೊಡೋದಿಲ್ಲ. ಇವಾಗ ಫಸ್ಟ್ನೇ ಮಗುವಿಗೆ 5,000 ಬರುತ್ತೆ, 2ನೇ ಮಗುವಿಗೆ 6,000 ಬರುತ್ತೆ. ಈ 5,000 ಕೂಡ 3 ಕಂತಿನಲ್ಲಿ ಬರುವಂಥದ್ದು, 6,000 ಕೂಡ 3 ಕಂತಿನಲ್ಲಿ ಬರುವಂಥದ್ದು. ಯಾವಾಗ ಬರುತ್ತೆ 5,000 ಅಂತಂದರೆ, ನೀವು ಯಾವಾಗ ಪ್ರೆಗ್ನೆಂಟ್ ಇರ್ತೀರ ಅಲ್ವಾ, ಆವಾಗ ನಿಮ್ಮ ಮನೆಗೆ ಆಶಾ ಕಾರ್ಯಕರ್ತೆಯರಾಗಿರಲಿ, ಅಂಗನವಾಡಿ ಕಾರ್ಯಕರ್ತೆಯರಾಗಿರಲಿ, ಇಂಥವರು ಬಂದುಬಿಟ್ಟು ಅಪ್ಲಿಕೇಶನನ್ನು ಕೊಡುವಂಥದ್ದು, ತಾಯಿ ಕಾರ್ಡನ್ನು ಕೇಳೋವಂಥದ್ದು, ಈ ಥರ ಮಾಡ್ತಾರೆ. ಇಲ್ಲಾಂದರೆ ನೀವು ಕೂಡ ಹೋಗಿ ವಿಚಾರಣೆ ಮಾಡಬಹುದು ನೀವೇನಾದರೂ ಪ್ರೆಗ್ನೆಂಟ್ ಇದ್ದೀರಾ ಅಂತ ಅಂದರೆ. ಪ್ರೆಗ್ನೆಂಟ್ ಇದ್ದಾಗಲೇ ನಿಮಗೆ ಒಂದು ಕಂತೇನು 5ನೇ ತಿಂಗಳಲ್ಲಿ 1,000 ಬರುತ್ತೆ, 9ನೇ ತಿಂಗಳಲ್ಲಿ 2,000 ಬರುತ್ತೆ, ಮತ್ತು ಮಗು ಆದ ನಂತರ 2,000 ಬರುತ್ತೆ. ಟೋಟಲ್ ಆಗಿ 5,000 ಮೊದಲ ಮಗುವಿಗೆ ಬರುವಂಥದ್ದು. ನೆಕ್ಸ್ಟ್ ಯಾವಾಗ ಬರುತ್ತೆ ಅಂದರೆ 6,000 ಬರುವಂಥದ್ದು 2ನೇ ಮಗುವಿಗೆ. ಆ 2ನೇ ಮಗು ಕೇವಲ ಹೆಣ್ಣು ಮಗು ಆಗಿದ್ರೆ ಮಾತ್ರ ಬರುವಂಥದ್ದು, ಗಂಡು ಮಗು ಆಗಿದ್ರೆ ಬರೋದಿಲ್ಲ. ಮೊದಲನೆಯ ಒಂದು ಏನಿರುತ್ತೆ ಅಲ್ವಾ 5,000 ಹಣ, ಅದು ಮೊದಲನೇ ಮಗು ಗಂಡಾಗಿರಲಿ ಹೆಣ್ಣಾಗಿರಲಿ ಅದು ಸಿಗುತ್ತೆ. ಆದರೆ 2ನೇ ಮಗು ಹೆಣ್ಣಾಗಿದ್ದರೆ ಮಾತ್ರ ನಿಮಗೆ ಸಿಗುವಂಥದ್ದು 6,000 ರೂಪಾಯಿ. ಸೊ ಟೋಟಲ್ ಆಗಿ 2 ಮಕ್ಕಳಿತ್ತು ಅಂತಂದರೆ 5 + 6,000 11,000 ನಿಮಗೆ ಸಿಗುತ್ತೆ. ಯಾಕೆ ಅಂತ ಅಂದರೆ ನಮ್ಗೆ ಗೊತ್ತು, ಇವಾಗ ಯಾವುದಾದ್ರೂ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಮಹಿಳೆಯರು, ಆದರೆ ಪ್ರೆಗ್ನೆಂಟ್ ಆದ ನಂತರ ಮನೇಲಿ ಇದ್ಬಿಡ್ತಾರೆ ಮಗುಗೋಸ್ಕರ. ಆದರೆ ಏನಕ್ಕಾದರೂ ಯೂಸ್ ಆಗುತ್ತೆ ಅಲ್ವಾ, ಪೌಷ್ಟಿಕ ಆಹಾರಕ್ಕೋಸ್ಕರ. ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಸರ್ಕಾರ ಕೂಡ ಕೊಡ್ತಾ ಇರೋವಂಥದ್ದು. ಇದು 2010 ಈ ಮೊದಲಿಗಿಂತ ಕೂಡ ಇದ್ದಂಥದ್ದು. ಆದರೆ ಎಷ್ಟೊಂದು ಜನಕ್ಕೆ ಇದು ಗೊತ್ತಿಲ್ಲ ಅಷ್ಟೇ. ಆದರೆ ಇದೆ. ಒಂದು ವೇಳೆ ನೀವೇನಾದರೂ ದೊಡ್ಡ ಮಕ್ಕಳ ಹೊಂದಿದ್ದೀರಾ, ಇವಾಗ ಆಲ್ರೆಡಿ ಆಗೋಗ್ಬಿಟ್ಟಿದೆ ಟೈಮ್ ಅಂತಂದರೆ ಯಾರಾದರೂ ಇರ್ತಾರಲ್ವ ಪ್ರೆಗ್ನೆಂಟ್ ಆಗಿರೋಂಥವ್ರು, ಅಂಥವರಿಗೆ ಹೇಳಿ ಅವರಿಗೆ ಯೂಸ್ ಆಗ್ಬೋದು. ಅವರು ಅಪ್ಲಿಕೇಶನನ್ನು ಹಾಕಿದ್ರೆ ಅವ್ರಿಗೂ ಕೂಡ ಕಾಸು ಅನ್ನುವಂಥದ್ದು ಬರುತ್ತೆ. ಎಲ್ಲಿ ಅಂತ ಅಂದರೆ ಅಂಗನವಾಡಿ ಹತ್ರ ಹೋಗ್ಬಿಟ್ಟು ವಿಚಾರಣೆ ಮಾಡಬಹುದು. ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಏನಿರುತ್ತೆ ಅಲ್ವಾ, ಅಲ್ಲಿ ಕೂಡ ಹೋಗ್ಬಿಟ್ಟು ತಗೊಳ್ಬಹುದಾಗಿ ಇರುತ್ತೆ, ಅಪ್ಲಿಕೇಶನನ್ನು ಕೂಡ ಹಾಕ್ಬಹುದಾಗಿ ಇರುತ್ತೆ. ಆದರೆ ಯೂಟ್ಯೂಬರ್ಸ್ ಜಸ್ಟ್ ಹೇಳ್ತಿರೋವಂಥದ್ದು ಏನು ಅಂತ ಅಂದರೆ, ಇಬ್ಬರು ಮಕ್ಕಳಿದ್ದರೆ 11,000 ಬರುತ್ತೆ ಅಂತ. ನಿಜವಾಗ್ಲೂ ಆ ಥರ ಅಲ್ಲ. ಪ್ರೆಗ್ನೆನ್ಸಿಯಲ್ಲಿ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗಿ ಇರುತ್ತೆ, ಆವಾಗ ಬರೋ ಅಂಥದ್ದು. ದೊಡ್ಡ ಮಕ್ಕಳಾಗಿದ್ದಾರೆ ಅಂತಂದರೆ ಬರೋದಿಲ್ಲ. ಅದನ್ನು ಯಾರು ಕೂಡ ನಂಬ್ಕೊಳ್ಳೋದಕ್ಕೆ ಹೋಗಬೇಡಿ. ಬರುತ್ತೆ ಅಂತ ಸುಮ್ಮನೆ ತಿರುಗೋ ಅಂಥದ್ದು ಸರಿಯಲ್ಲ, ಬರೋದಿಲ್ಲ ಅಷ್ಟೇ. ನೋಡಿ, ಇದಿಷ್ಟು ಆಗಿತ್ತು
11,000 ರೂಪಾಯಿ ಯಾರಿಗೆ ಸಿಗುವಂಥದ್ದು. ಇದೇ ಥರ ಹೊಸ ಹೊಸ ಯೋಜನೆಗಳ ಕುರಿತಾಗಿ ಮತ್ತು ಗೃಹಲಕ್ಷ್ಮಿಯ ಕುರಿತಾಗಿ ಎಲ್ಲ ಕೂಡ ತಿಳಿಸ್ಕೊಡ್ತೀನಿ ನಮ್ಮ ಚಾನಲಲ್ಲಿ. ಹಾಗಾಗಿ ನೀವೇನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಕಂಟಿನ್ಯೂಯಸ್ ಆಗಿ ನಿಮಗೆ ಅಪ್ಡೇಟ್ಸ್ಗಳು ಸಿಗ್ತವೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಎಲ್ರಿಗೂ ಕೂಡ ಧನ್ಯವಾದಗಳು.